ಹಾಯ್ ಗೈಸ್, ವೆಲ್ಕಮ್ ಟು ಕಾವ್ಯಲೋಕ. ನಾನು ನಿಮ್ಮ ದೊಡ್ಡಬಳ್ಳಾಪುರದ ಸೊಸೆ. ನಾನಿವತ್ತು ಸಿಂಪಲಾಗಿ ಎಳ್ಳುಂಡೆನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸ್ಕಿನ್ಗೆ ಮತ್ತು ಹೇರ್ಸ್ಗೆ, ಮಂತ್ಲಿ ಪೀರಿಯಡ್ ಆದಾಗ ಪೇನ್ಸ್ಗೆ ಎಲ್ಲನೂ ಇದು ತುಂಬ ಯೂಸ್ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ಯಾವುದಾದ್ರು ಸ್ವೀಟ್ ತಿನ್ನಬೇಕಂದ್ರೂ ನೀವು ಇದನ್ನು ಮನೇಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಮಾತ್ರ ಕಡಲೆ ಬೀಜನ ಹಾಕಿ ಹುರಿತಾ ಇದ್ದೀನಿ. ನೀವು ಬೇಕಂದರೆ ಈಕ್ವಲ್ ರೇಷಿಯೋಲ್ಲಿ ಹಾಕಿ ಹುರಿಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮ್ ಎಳ್ಳು ಹಾಕಿ ಕೆಂಪಿಗೆ ಚಿಟಪಟ ಅನ್ನೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಫಸ್ಟ್ ಕಡಲೆ ಬೀಜ ಹಾಕ್ಕೊಳ್ಳಿ, ಅದಾದಮೇಲೆ ಎಳ್ಳನ್ನು ಹಾಕಿ ಫ್ರೈ ಮಾಡಿದ್ರೆ ಸಾಕು. ಅದಾದಮೇಲೆ ಸ್ವೀಟ್ಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಜಜ್ಜಿರೋ ಬೆಲ್ಲ ಹಾಕಿ 5 ಬಿಳಿ ಎಳ್ಳು ಮತ್ತು ಕಡಲೆ ಬೀಜನ ಹುರಿದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಆದಮೇಲೆ ಒಂದು ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಹೀಗೆ ಬೇಕಾದ್ರೂ ತಿನ್ಬೋದು. ಉಂಡೆ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ ತಕ್ಷಣ ನಾವು ಇದನ್ನು ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಉಂಡೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಉಂಡೆ ಮಾಡೋಕ್ಕಾಗಲ್ಲ. ಕಡಲೆ ಬೀಜ ನೀವು ಈಕ್ವಲ್ ಶೇರಾಗಿ ಹಾಕ್ತೀರಿ ಅಂದರೆ ನೀಟಾಗಿ ಉಂಡೆ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಟೇಸ್ಟ್ಗೆ. ಈಕ್ವಲ್ ಅದು 50 ಗ್ರಾಮು, ಇದು 50 ಗ್ರಾಮ್ ಬೇಕಾಗಿದ್ರೂ ಹಾಕ್ಕೋಬೋದು. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲೊಂದು 50 ಗ್ರಾಮ್ ಹಾಕಿದ್ದೀನಿ ಅಷ್ಟೇ ಎಳ್ಳನ್ನು. ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡ್ಕೊಳೋದು ಅಷ್ಟೇ. ಮಿಕ್ಸಿಗೆ ಹಾಕಿದ ತಕ್ಷಣ ನಾವು ಈ ರೀತಿ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಇಷ್ಟು ಇದಕ್ಕೆ ಒಂದು 6 ಉಂಡೆ ಆಗಿದೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.